ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಲು ಶಾಸಕರು ಭರ್ಜರಿಯಾಗಿ ಲಾಭಿ ನಡೆಸ್ತಾ ಇದ್ದಾರೆ. ಪ್ರತಿ ಸಮುದಾಯದಲ್ಲೂ ಈಗ ಪೈಪೋಟಿ ತೀವ್ರಗೊಂಡಿದೆ. ನಾನು ಮಂತ್ರಿ ಆಗಬೇಕು ಅಂತ. ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಲು ಈಗ ಶಾಸಕರು ಭರ್ಜರಿ ಪೈಪೋಟಿಯನ್ನ ನಡೆಸ್ತಿದ್ದಾರೆ. ಪ್ರತಿ ಸಮುದಾಯದಲ್ಲೂ ಕೂಡ ತೀವ್ರಗೊಂಡಿದೆ ಈಗ ಪೈಪೋಟಿ. ನಾನಾಗಬೇಕು ಅಂತ ಪ್ರತಿ ಸಮುದಾಯದಲ್ಲೂ 4 ರಿಂದ 5 ಶಾಸಕರ ಬಡಿದಾಟ ನಡೀತಾ ಇದೆ. ನಾನು ಮಂತ್ರಿ ಆಗಬೇಕು ಅಂತ 6 ಒಕ್ಕಲಿಗರ ಹೆಸರು ಇರುವಂಥದ್ದು. ಇನ್ನು ಮಾಗಡಿ ಬಾಲಕೃಷ್ಣ, ಇನ್ನು ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ ಇವರ ಹೆಸರುಗಳಿದೆ. ಶರತ್ ಬಚ್ಚೇಗೌಡ, ಎಂ ಕೃಷ್ಣಪ್ಪ, ಆರತಿ ಕೃಷ್ಣ ಹೆಸರು ಫೈನಲ್ ಆಗಿದೆ. ಈ 6 ಜನರ ಪೈಕಿ 3ರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಮುಸ್ಲಿಂ, ಎಸ್ಸಿ, ಲಿಂಗಾಯತ ಶಾಸಕರಲ್ಲೂ ಕೂಡ ಕಾಂಪಿಟೇಷನ್ ಜೋರಾಗಿದೆ. ಒಳ ಪಂಗಡದ ಕಾರಣಕ್ಕೆ ಶಾಸಕರ ನಡುವೆ ಪೈಪೋಟಿ ಈಗ ತೀವ್ರಗೊಂಡಿದೆ. ನೋಡಿ, ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಸಂಪುಟ ಸೇರುವಂತಹ ವಿಚಾರವಾಗಿ ಈಗ ಭರ್ಜರಿ ಲಾಬಿ ಮಾಡ್ತಿದ್ದಾರೆ ಶಾಸಕರು. ಪ್ರತಿ ಸಮುದಾಯದಲ್ಲೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಏನು ದಲಿತ ದಂಗಲ್ ನೋಡೋದಾದ್ರೆ ಇಲ್ಲಿ PM ನರೇಂದ್ರ ಸ್ವಾಮಿ ಇದ್ದಾರೆ, RB ತಿಮ್ಮಾಪುರ್ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. PM ನರೇಂದ್ರ ಸ್ವಾಮಿ ಇದ್ದಾರೆ. ಇನ್ನು ಪ್ರಸಾದ್ ಅಬ್ಬಯ್ಯ ಇವರು ಕೂಡ ಇರುವಂಥದ್ದು ದಲಿತ ಕೋಟಾದಲ್ಲಿ. SN ನಾರಾಯಣಸ್ವಾಮಿ ಕೂಡ ಇದ್ದಾರೆ. ಇನ್ನು ಡಾಕ್ಟರ್ HC ಮಹದೇವಪ್ಪ ಇವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗೆ RB ತಿಮ್ಮಾಪುರ್ ಇರುವಂಥದ್ದು. ಈ ಇಷ್ಟೂ ಜನದಿಂದ ಕೂಡ ಏನು ನಮಗೂ ಬೇಕು ಸಚಿವ ಸ್ಥಾನ ಅಂತ ಪೈಪೋಟಿಯನ್ನು ಮಾಡಲಾಗ್ತಾ ಇರುವಂಥದ್ದು. ನಾನು ಮಂತ್ರಿ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ HC ಮಹದೇವಪ್ಪ ಸಚಿವರಾಗಿದ್ದರು. ಈಗ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಒಕ್ಕಲಿಗರ ಭರ್ಜರಿ ಲಾಭಿಯನ್ನು ನೋಡೋದಾದರೆ ಇಲ್ಲಿ ಇನ್ನು ಚಲುವರಾಯಸ್ವಾಮಿ ಇವರು ಕೂಡ ಈ ಒಂದು ಲಾಭಿ ಮಾಡ್ತಾ ಇರುವಂಥದ್ದು. MC ಸುಧಾಕರ್ ಇದ್ದಾರೆ, SR ಶ್ರೀನಿವಾಸ್ ಕೂಡ ಇರುವಂಥದ್ದು ಇಲ್ಲಿ. ಜೊತೆಗೆ ಶಿವಲಿಂಗೇಗೌಡ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. TD ರಾಜೇಗೌಡ ಕೂಡ ಇರುವಂಥದ್ದು ಇಲ್ಲಿ. ಇನ್ನು ಬಾಲಕೃಷ್ಣ ಇವರು ಕೂಡ ಒಕ್ಕಲಿಗರ ಕೋಟದಲ್ಲಿದ್ದಾರೆ. ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು M ಕೃಷ್ಣಪ್ಪ ಇದ್ದಾರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಪೈಪೋಟಿಯನ್ನು ನೋಡೋದಾದರೆ. ಇನ್ನು ಪ್ರಿಯಾ ಕೃಷ್ಣ ಕೂಡ ಇರುವಂಥದ್ದು ಇಲ್ಲಿ. ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅಂತ ಒಕ್ಕಲಿಗರು ಭರ್ಜರಿ ಲಾಭಿಯನ್ನು ಮಾಡ್ತಿದ್ದಾರೆ. ಇವರೆಲ್ಲರೂ ಒಕ್ಕಲಿಗರ ನಾಯಕರಾಗಿರುವಂಥದ್ದು. ಅಂದರೆ ಎನ್ ಚಲುವರಾಯಸ್ವಾಮಿ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೂಡ ಸಚಿವರಾಗಿದ್ದರು. ಈಗ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸಚಿವರಾಗಲು ಲಾಭಿ ಮಾಡ್ತಿದ್ದಾರೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಏನು ಆಕಾಂಕ್ಷಿಗಳಿರುವಂಥದ್ದು. ಪ್ರತಿ ಸಮುದಾಯದಲ್ಲೂ ಈಗ ಪೈಪೋಟಿ ತೀವ್ರಗೊಂಡಿದೆ. ನಮಗೆ ಕೊಡಿ ಅಂತ ಹೇಳಿ ಪ್ರತಿ ಸಮುದಾಯದಲ್ಲೂ 4 ರಿಂದ 5 ಶಾಸಕರ ಒಂದು ಬಡಿದಾಟ ಈಗ ಜೋರಾಗಿದೆ. ನಮಗೂ ಬೇಕು ಸಚಿವ ಸ್ಥಾನ, ನಮಗೂ ಬೇಕು ಅಂತ. ಹೀಗಾಗಿ ಹೈಕಮಾಂಡ್ಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ಯಾರಿಗೂ ಕೊಡೋದಪ್ಪ ಇಲ್ಲಿ ಸಚಿವ ಸ್ಥಾನವನ್ನು ಅಂತ ಒಕ್ಕಲಿಗರಲ್ಲಿ ಭರ್ಜರಿ ಲಾಭಿ ಮಾಡ್ತಾ ಇರುವಂಥದ್ದು. ಎನ್ ಚಲುವರಾಯಸ್ವಾಮಿ, MC ಸುಧಾಕರ್, SR ಶ್ರೀನಿವಾಸ್ ಇದ್ದಾರೆ, ಶಿವಲಿಂಗೇಗೌಡ ಇದ್ದಾರೆ, TD ರಾಜೇಗೌಡ, ಬಾಲಕೃಷ್ಣ, M ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಇವರೆಲ್ಲರೂ ಕೂಡ ಲಾಭಿಯನ್ನು ಮಾಡ್ತಾ ಇರುವಂಥದ್ದು. DK ಶಿವಕುಮಾರ್ ಮನವೊಲಿಸಲು ಮುಂದಾಗ್ತಿದ್ದಾರೆ. ಇನ್ನು ಲಿಂಗಾಯತರ ಒಂದು ಲಾಭಿಯನ್ನು ನೋಡೋದಾದರೆ, ಅಂದರೆ ಮಂತ್ರಿಗಿರಿಯ ಲಾಭಿಯನ್ನು ನೋಡೋದಾದರೆ ಲಕ್ಷ್ಮಣ್ ಸವದಿ ಇದ್ದಾರೆ. ಇವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಲಾಭಿ ನಡೆಸ್ತಿದ್ದಾರೆ. ಅಪ್ಪಾಜಿ ನಾಡಗೌಡ ಇವರು ಕೂಡ ಈಗ ಈ ಒಂದು ಲಿಸ್ಟ್ನಲ್ಲಿರುವಂಥದ್ದು. ಇನ್ನು ಮಹಂತೇಶ್ ಕೌಜಲಗಿ ಕೂಡ ಇರುವಂಥದ್ದು. BK ಸಂಗಮೇಶ್ ಇದ್ದಾರೆ ಲಿಂಗಾಯತ ಕೋಟದಲ್ಲಿ, ನನಗೂ ಬೇಕು ಸಚಿವ ಸ್ಥಾನ ಅಂತ. ಬಸನಗೌಡ ಬಾದಿರ್ಲಿ ಇದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಇವರು ಕೂಡ ಇರುವಂಥದ್ದು. ಷಡಾಕ್ಷರಿ ಇದ್ದಾರೆ ಇಲ್ಲಿ. ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಇವರು ಕೂಡ ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಅಶೋಕ್ ಪಟ್ಟಣ್ ಇದ್ದಾರೆ. ಶಿವಾನಂದ ಪಾಟೀಲ್ ಇವರು ಕೂಡ ಲಾಭಿಯನ್ನು ಮಾಡ್ತಾ ಇರುವಂಥದ್ದು ಸಚಿವ ಸ್ಥಾನಕ್ಕಾಗಿ. SS ಮಲ್ಲಿಕಾರ್ಜುನ್,
ದಾವಣಗೆರೆ ಉತ್ತರ ವಿಚಾರದಲ್ಲಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಈಗ ಲಾಭಿಯನ್ನು ಮಾಡ್ತಿದ್ದಾರೆ. ಇನ್ನು KH ಪಾಟೀಲ್ ಇವರು ಕೂಡ ಲಿಂಗಾಯತ ಕೂಟದಲ್ಲಿ ನನಗೂ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಿರುವಂಥದ್ದು. ವಿಜಯಾನಂದ ಕಾಶಪ್ಪನವರ್, ಇನ್ನು BR ಪಾಟೀಲ್ ಇದ್ದಾರೆ ಈ ಒಂದು ಲಿಸ್ಟ್ನಲ್ಲಿ. ಬಸವರಾಜ ರಾಯರೆಡ್ಡಿ ಇವರೆಲ್ಲರೂ ಕೂಡ ಲಿಂಗಾಯತ ಕೂಟದಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ. ಅಂದರೆ ಇಷ್ಟು ಜನ ಇರುವಂಥದ್ದು ಲಿಂಗಾಯತ ಕೋಟದಲ್ಲಿ. ಇದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಇನ್ನು ಮುಸ್ಲಿಂ ಕೋಟದಲ್ಲಿ ಯಾರೆಲ್ಲ ಶಾಸಕರು ಲಾಭಿ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಇಲ್ಲಿ. ರಹೀಂ ಖಾನ್ ಕೂಡ ಮುಸ್ಲಿಂ ಕೋಟದಲ್ಲಿ ನಾನು ಸಚಿವನಾಗಬೇಕು ಅಂತ ಹೇಳ್ತಾ ಇರುವಂಥದ್ದು, ಲಾಭಿ ಮಾಡ್ತಾ ಇರುವಂಥದ್ದು. ತನ್ವೀರ್ ಸೇಠ್ ಇದ್ದಾರೆ, ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಇದ್ದಾರೆ. NA ಹ್ಯಾರಿಸ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಮುಸ್ಲಿಂ ಕೋಟದಲ್ಲಿ, ನನಗೂ ಬೇಕು ಅಂತ. ಇನ್ನು ರಿಜ್ವಾನ್ ಅರ್ಷದ್ ಇದ್ದಾರೆ. ಜೊತೆಗೆ ಸಲೀಂ ಅಹಮದ್ ಇವರು ಕೂಡ ಮುಸ್ಲಿಂ ಕೋಟದಲ್ಲಿ ಲಾಭಿಯನ್ನು ಮಾಡ್ತಿದ್ದಾರೆ, ನಾನು ಸಚಿವನಾಗಬೇಕು ಅಂತ. ಏನು ಬಿಲ್ಕಿಸ್ ಬಾನು ಕೂಡ ಇರುವಂಥದ್ದು. ಖನಿಜಾ ಫಾತಿಮಾ ಇವರು ಕೂಡ ಮುಸ್ಲಿಂ ಕೋಟದಲ್ಲಿ ನಾನು ಸಚಿವರಾಗಬೇಕು ಅಂತ ಹೇಳಿ ಲಾಭಿಯನ್ನು ಮಾಡ್ತಿದ್ದಾರೆ. ಅಂದರೆ ಸಮುದಾಯಗಳಲ್ಲಿ 4-5 ಶಾಸಕರಲ್ಲಿ ಕಿತ್ತಾಟ ಹೆಚ್ಚಾಗಿದೆ. ನಾನಾಗಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಇದೊಂದು ತಲೆನೋವಾಗಿ ಪರಿಣಮಿಸಿದೆ ಈ ವಿಚಾರ. ಕಾದು ನೋಡಬೇಕು ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥದ್ದನ್ನು.